ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲಿಗೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಪ್ರೀವಿಯಸ್ ವಿಡಿಯೋನ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಂಡು ಬರ್ಬೋದು. ಆ್ಯಂಡ್ ಕೆಲವರು ಕಮೆಂಟಲ್ಲಿ ಕೇಳ್ತೀರಾ ನಿಮ್ಮ ಹೆಸರೇನು ಅಂತ. ಚಾನಲ್ ಹೆಸರು ಏನಿದೆಯೋ ಅದೇ ನನ್ನ ಹೆಸರು, ಅನು ಪಲ್ಲವಿ. ಇವತ್ತು ಡೇ ಇನ್ ಮೈ ಲೈಫ್ ಶೂಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರಾ ಡೇ ಇನ್ ಮೈ ಲೈಫ್ ಮಾಡಿ ಅಂದ್ಬಿಟ್ಟು. ಜೊತೆಗೆ ಇವತ್ತು ಶೂಟಿಂಗ್ ಕೂಡ ಇದೆ. ಅದಕ್ಕೆ 4 o'clock ಅಲಾರಾಮ್ ಇಟ್ಟಿದೆ. ಬಟ್ 4:15 ಏನೋ ಎದ್ದೆ. 6:30 ಪಿಕಪ್ ಇತ್ತು ನಂದು. ಎದ್ದು ಆ್ಯಸ್ ಯೂಶುವಲ್ ಮೆಡಿಟೇಷನ್ ಮಾಡಿ, ಪ್ರಾಣಾಯಾಮ ಮಾಡಿ, ಹೊರಗಡೆ ಹೋಗಿ ನಿಂತ್ಕೊಂಡು ನೀರು ಕುಡಿದು ಆ ವೆದರ್ನೆಲ್ಲ ಫೀಲ್ ಮಾಡಿಕೊಂಡು, ನೀವು ನಂಬಲ್ಲ ಗೈಸ್, ದಿಸ್ ಇಸ್ ದ ಬೆಸ್ಟ್ ಫೀಲಿಂಗ್ ಇನ್ ದ ವರ್ಲ್ಡ್. ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡೋದಿದೆ ಗೊತ್ತಾ. ಪೂಜೆ ನಂತರ ಆ ಒಂದು ವೈಬ್ ಸ್ಟಾರ್ಟ್ ಆಗುತ್ತೆ ನಿಮಗೆ. ಓ ಮೈ ಗಾಡ್, ಸಖತ್ತಾಗಿರುತ್ತೆ. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ನಿಮಗೆ. ಇಡೀ ದಿನ ತುಂಬ 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 ಚೆನ್ನಾಗಿರುತ್ತೆ. ಯಾರು ಏನೇ ಅಂದರೂ, ನಿಮಗೆ ಏನೇ ನೆಗೆಟಿವ್ ಥಾಟ್ಸ್ ಬಂದರೂ ಹಾಗೆ ಇಗ್ನೋರ್ ಮಾಡ್ತಿರ್ತೀರಾ. ಅಷ್ಟು ಚೆನ್ನಾಗಿರುತ್ತೆ ನಿಮ್ಮ ದಿನ. ಆ್ಯಂಡ್ ನಿಮ್ಮ ಮೈಂಡ್ ಸೆಟ್ ಕೂಡ ಹಾಗೆ ಆಗಿರುತ್ತೆ. ನಾನು ಮುಂಚೆ ಬೇಗ ಎದ್ದಿದ್ದೀನಿ, ಪೂಜೆ ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಈ ರಿಚುವಲ್ನ ನಾನು ಆಲ್ಮೋಸ್ಟ್ ಒಂದು 3 yearsಯಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಇದರಲ್ಲಿ ನಾನು ಮೆಡಿಟೇಷನ್ ಮಾಡ್ತಿರ್ಲಿಲ್ಲ, ಪ್ರಾಣಾಯಾಮ ಮಾಡ್ತಾ ಇರಲಿಲ್ಲ. ಬಟ್ ಈಗ ಮೆಡಿಟೇಟ್ ಮಾಡ್ತಾ ಇದ್ದೀನಿ, ಪ್ರಾಣಾಯಾಮ ಮಾಡ್ತಾ ಇದ್ದೀನಿ. ತುಂಬಾ ಡಿಫ್ರೆನ್ಸ್ ನಾನು ನೋಡಿದ್ದೀನಿ ಕೂಡ. ನಿಮಗೆ ನಾನು ಅದನ್ನು ಅಪ್ಡೇಟ್ ಕೂಡ ಮಾಡಿದ್ದೀನಿ. ಇದನ್ನು ಕ್ಲೀನಾಗಿ ನಾನು ಕಂಟಿನ್ಯೂ ಮಾಡಿದ್ರೆ ಡೆಫಿನೆಟ್ಲಿ ನನ್ನ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ನನ್ನ ಮೈಂಡ್ ಸೆಟ್ ಕೂಡ ತುಂಬ ಕಾಮ್ ಆ್ಯಂಡ್ ಕಂಪೋಸ್ಟ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಅಲ್ಲ, ಅದು ಹಾಗೇ ಆಗುತ್ತೆ. ನೀವು ಅಷ್ಟೇ ಕಂಡ್ರು ಒಂದೇ ಒಂದು ಸರ್ತಿ ಈ ಥರ ಸ್ಟಾರ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮನೇಲಿ ಯಾರು ಎದ್ದಿರಲಿ ಬಿಟ್ಟಿರಲಿ, ನಿಮ್ಮ ಪಾಡಿಗೆ ಎದ್ದು ನಿಮ್ಮ ರಿಚುವಲ್ಸ್ನ ಫಾಲೋ ಮಾಡಿ, ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡಿ, ಅದಾದಮೇಲೆ 10 ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ. ಆ ಒಂದು ಎಮೋಷನ್ನ ಫೀಲ್ ಮಾಡಿ. ಇಡೀ ದಿನ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೀವು ಎಕ್ಸ್ಪೀರಿಯನ್ಸ್ ಮಾಡಿ ನೋಡ್ತೀರಾ ಖಂಡಿತ. ಒಂದಿನ ಮಾಡಬೇಡಿ, ಒಂದು 3 to 4 days ಮಾಡಿ. ಅದಾದ ನಂತರ ನಿಮ್ಗೆ ಆಗುವಂಥ ಫೀಲ್ನ ಬಂದು ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ, ಹೇಗೆ ಅನ್ನಿಸ್ತು ಅಂದ್ಬಿಟ್ಟು. ಮಿಸ್ ಮಾಡದೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೆನ್ನೆ ನಮಗೆ 6:30 ಬಿಟ್ಟರು. ನನ್ನ ಮನೆಗೆ ಬರೋ ಅಷ್ಟರಲ್ಲಿ 8 o'clock ಆಗಿತ್ತು. ಸೊ ಬಂದ ತಕ್ಷಣ ಈ ಸ್ಯಾರಿನ ವಾಶ್ ಮಾಡಿಬಿಟ್ಟೆ. ಯಾಕೆಂದರೆ 4 daysಯಿಂದ ಕಂಟಿನ್ಯೂಸ್ ಆಗಿ ಈ ಸ್ಯಾರಿ ಹಾಕ್ಕೊಂಡು ಉಜ್ಜಾಡ್ಬಿಟ್ಟಿದ್ದೀನಿ. ಆ್ಯಂಡ್ ಸೆಟ್ಟು ತುಂಬ ಗಲೀಜಾಗಿತ್ತು, ಕೆಳಗಡೆ ಎಲ್ಲ ಫುಲ್ ಗಲೀಜಾಗ್ಬಿಟ್ಟಿತ್ತು. ಸುಮ್ಮನೆ ವಾಶ್ ಮಾಡಿದ್ದಷ್ಟೇ. ಆಮೇಲೆ ಡ್ರೈ ಕ್ಲೀನಿಗೆ ಕೊಡ್ತೀನಿ ನಾನು. ಆ್ಯಂಡ್ ಬೇಗ ಬಂದಿರೋದ್ರಿಂದ ಇವತ್ತಿಗೆ ಏನೇನೆಲ್ಲ ಬೇಕಿತ್ತು ಅದೆಲ್ಲನೂ ಎತ್ತಿಟ್ಕೊಂಡೆ. ಯಾಕಂದರೆ ಅಲ್ಲೇ ಉಳ್ಕೊಳ್ಳೋ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ಇಫ್ ಇನ್ ಕೇಸ್ ಲೇಟ್ ಆದರೆ ಅಂತ ಅಂದ್ಬಿಟ್ಟು. ಅದೆಲ್ಲನೂ ರಾತ್ರಿನೇ ಪ್ಯಾಕ್ ಮಾಡಿ ಇಟ್ಕೊಂಡೆ. ಸೊ ಈಗ ನಾನು ಲಡ್ಡು ಮತ್ತು ಮೊಳಕೆ ಕಟ್ಟಿರೋಂಥ ಮೆಂತ್ಯನ ತಿಂತಿದ್ದೀನಿ. ತುಂಬ 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 ಒಳ್ಳೆಯದು ಕಂಡ್ರು. ನೀವು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ. ನಿಮಗೆ ನಂತರ ಏನಾದರೂ ತೀರಾ ಕೋಲ್ಡ್ ಆಗುತ್ತೆ, ನಿಮಗೆ ಬರೋದೇ ಇಲ್ಲ ಅಂತಂದಾಗ ವೀಕ್ಲಿ ಒನ್ಸ್ ಮೊಳಕೆ ಕಟ್ಟಿರೋಂಥ ಮೆಂತ್ಯನ ತಿನ್ನಿ. ಬಟ್ ಈ ಲಡ್ಡುನ ನೀವು ಡೈಲಿ ತಿನ್ನಿ, ತುಂಬಾ ಒಳ್ಳೆಯದು. ಇದ್ರದ್ದು ರೆಸಿಪಿ ನಮ್ಮ ಅಮ್ಮನ ಚಾನಲಲ್ಲಿದೆ. ನಮ್ಮ ಅಮ್ಮಂದು ಚಾನಲ್ ನಾನು ಕ್ಯಾಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಕ್ಲಿಕ್ ಮಾಡಿದ್ರೆ ನೀವು ಪವಿತ್ರ ಸ್ನಳಪಾಕಗೆ ಡೈರೆಕ್ಟಾಗಿ ಹೋಗ್ತೀರಾ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಳ್ಬೋದು. ನಂತರ 1 ಲೋಟ ಕಾಫಿ ಕುಡಿದೆ. ಆ್ಯಕ್ಚುಲಿ ಭಗವದ್ಗೀತೆ ಓದಬೇಕಿತ್ತು, ಅದಾದಮೇಲೆ ಕಾಫಿ ಕುಡಿಬೇಕಿತ್ತು. ನಾನು ಫುಲ್ಲು ಎಲ್ಲ ಕೆಲಸ ಮಾಡಿಬಿಟ್ಟಿದ್ನೆಲ್ಲ, ಸರಿ ತಡಿ 1 ಲೋಟ ಬಿಸಿ ಬಿಸಿ ಕಾಫಿ ಕುಡಿದ್ಬಿಡೋಣ ಅಂದ್ಬಿಟ್ಟು ಕಾಫಿ ಕುಡಿದು ನಾನು ಭಗವದ್ಗೀತೆ ಓದೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಇವಾಗ ಸ್ವಲ್ಪ ಲೌಡಾಗಿ ಓದ್ತಾ ಇದ್ದೀನಿ. ಮುಂಚೆ ನಾನು ಮನಸ್ಸಲ್ಲೇ ಓದ್ಕೊಳ್ತಿದ್ದೆ, ಈಗ ಜೋರಾಗಿ ಓದ್ತೀನಿ, ಸೊ ದಟ್ ಇನ್ನೂ ಕ್ಲಿಯರಾಗಿರಲಿ ಅಂತ ಅಂದ್ಬಿಟ್ಟು. ಚೆನ್ನಾಗಿದೆ. ಮುಂಚೆ ಮನಸ್ಸಲ್ಲಿ ಓದ್ಕೊಳ್ಬೇಕಾದ್ರೂ ಅರ್ಥ ಆಗ್ತಿತ್ತು, ಈಗ ಜೋರಾಗಿ ಓದ್ಕೊಂಡ್ರೂ ಅರ್ಥ ಆಗುತ್ತೆ. ಬಟ್ ಸ್ವಲ್ಪ ಪದಗಳು ಆಚೆ ಈಚೆ ಆಗುತ್ತೆ, ಅದನ್ನು ಮತ್ತೆ ರಿಪೀಟ್ ಮಾಡಬೇಕಾಗತ್ತೆ ಅಷ್ಟೇ. ಭಗವದ್ಗೀತೆ ಓದಿ ಮುಗಿಸೋ ಅಷ್ಟರಲ್ಲಿ ಬೆಳಗ್ಗೆ ಹರಿದ್ಬಿಟ್ಟಿತ್ತು. ಒಂಥರ ಚೆನ್ನಾಗಿತ್ತು. ನಾನು ಎದ್ದಾಗ ಕತ್ಲೆ ಇರಬೇಕಾದ್ರೆ ಪೂಜೆ ಮುಗಿಸ್ದೆ, ನಂತರ ಬೆಳಕಾಯಿತು. ಏನೋ ಒಂಥರ ಖುಷಿ ಆಯಿತಾ. ಸೊ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿಕೊಂಡೆ. ಗಾಡಿ ಬರ್ತಾಯಿದೆ ಒಂದು 5-10 minutesಲ್ಲಿ ಅಂತ ಹೇಳಿದ್ರು. ಸೊ ಆ ಗ್ಯಾಪಲ್ಲಿ ಬಾಡಿ ಲೋಷನ್ ಅಪ್ಲೈ ಮಾಡಿಕೊಂಡು ನನ್ನ ಸ್ಕಿನ್ ಕೇರ್ ಏನಿದೆ ಅದನ್ನು ಫಾಲೋ ಮಾಡಿಕೊಂಡೆ. ಅಂದರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ, ಎಪಿಸಾಫ್ಟ್ ಅವ್ರದ್ದು. ಇಲ್ಲಿಂದ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ. ಮತ್ತು ಇದ್ರ ಮೇಲೇ ವಿಶ್ ಕೇರ್ ಅವ್ರದ್ದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ. ಆಮೇಲೆ ಮಾಯಿಶ್ಚರೈಸರ್ ಯೂಸ್ ಮಾಡಿ ಮೇಕಪ್ ಮಾಡ್ಕೊಳ್ತೀನಿ. ವಿಶ್ ಕೇರ್ ಅವ್ರದ್ದು ಹಳೆ ಲಿಪ್ ಬಾಮ್ ಮಿಸ್ ಆಗಿಬಿಟ್ಟಿತ್ತು, ಅದಕ್ಕೆ ಓಪನ್ ಮಾಡಿಕೊಂಡೆ. ಇದು ಒಂಥರ ಚೆನ್ನಾಗಿದೆ. ಇದು ಪಿಗ್ಮೆಂಟೆಡ್ ಲಿಪ್ಸ್ ಇದ್ದರೆ ಅದನ್ನು ಹೀಲ್ ಆಗುತ್ತೆ. ಬಟ್ ನೀವು ಕಂಟಿನ್ಯೂಸ್ ಆಗಿ ಒಂದನ್ನೇ ಯೂಸ್ ಮಾಡಬೇಕು. ನಾನು ಮಲ್ಟಿಪಲ್ ಲಿಪ್ ಬಾಮ್ಸ್, ಲಿಪ್ ಮಾಸ್ಕ್ ಅದೆಲ್ಲ ಯೂಸ್ ಮಾಡ್ತಿರ್ತೀನಿ. ನೀವು ಬೇಕಿದ್ರೆ ಒಂದಕ್ಕೆ ಸ್ಟಿಕ್ ಆನ್ ಆಗಬಹುದು. ಆ್ಯಂಡ್ ಗಾಡಿನೂ ಬಂತು, ನಾನು ಹೊಟ್ಟೆ. ಇದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೋಡೋದಕ್ಕೆ, ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಸನ್ ಕೂಡ ರೈಸ್ ಆಗಿರಲಿಲ್ಲ. ಏನೋ ಒಂಥರ ಚೆನ್ನಾಗಿತ್ತು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ, ಸೊ ಇದೆಲ್ಲನೂ ಹೊಸದಾಗಿ ಚಿಗುರುತ್ತೆ. ನೋಡೋಕ್ಕೆ 2 ಕಣ್ಣು ಸಾಲದು. ಇದು ಅಂತಲ್ಲ, ಎಲ್ಲ ಗಿಡಗಳು ಅಷ್ಟೇ. ಇವನ್ ನಮ್ಮ
ಸ್ಕಿನ್ನು ಕೂಡ ಅಷ್ಟೇ ಎಲ್ಲನೂ ಪೀಲಾಗಿ ಹೊಸದಾಗಿ ಲೈಕ್ ಏನಂತಾರೆ ಗ್ರೋ ಆಗುತ್ತೆ. ಸೊ ನಂಗೆ ಒಂಥರ ಇಷ್ಟ ಆಯಿತು ಅಂದ್ಬಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇವತ್ತು ಗಾಡಿಯಲ್ಲಿ ನನ್ನ ಜೊತೆ ಹಾಸಿನಿ ಇಲ್ಲ, ಶಿಲ್ಪ ಅಕ್ಕ ಇಲ್ಲ, ನಾನೇ ಬೇರೆ ಗಾಡಿ, ಇವತ್ತು ಅವರೇ ಬೇರೆ ಗಾಡಿ. ಬರೀ ನನ್ನ ಗಾಡಿಯಲ್ಲಿ ನಾನು, ಮೇವಿಶ್ ಮತ್ತು ಅವರಪ್ಪ ಜೊತೆಗೆ ಅನುಷಾ 3 ಜನ ಇರ್ತಿತ್ತು. 1.5 ಅವರ್ ಆಯಿತು ನಾವು ಸ್ಪಾಟ್ ರೀಚ್ ಆಗೋದಕ್ಕೆ, ಅಷ್ಟು ಟ್ರಾಫಿಕ್ ಇತ್ತು ಇವತ್ತು. ಸಾಕು ಇನ್ನೊಂದ್ಸತಿ ಹೇಳು. ನನ್ನ ಮದುವೆ ಟೆಲಿಕಾಸ್ಟ್ ಆದ್ಮೇಲೆ ಹಾಕದಾನು ಇದು ಅಲ್ಲ, ನಿನ್ ಮದ್ವೆ ಆಗುತ್ತಿಲ್ಲ ಅಂತ ಯಾರಿಗೆ ಗೊತ್ತು? ಅದೇ ನನಗೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಮದ್ವೆ ಆಗುತ್ತೆ, ನಿಮಗೆ ಗೊತ್ತಿಲ್ಲ. ನನಗೆ ಕನ್ಫ್ಯೂಷನ್, ಬಟ್ ಅದೊಂದು ಎಕ್ಸೈಟ್ಮೆಂಟ್. ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅವಳನ್ನ ನನಗಿಂತ 1 hour ಮುಂಚೆ ಎಬ್ಸಿದ್ದಾರೆ, ನನ್ನನ್ನ ಅರ್ಧ ಗಂಟೆ ಲೇಟ್ ಎಬ್ಸಿದ್ದಾರೆ. ಅಷ್ಟೇ ಸಿಂಪಲ್. ಅಂದ್ಬಿಟ್ಟು ಬಂದು ಬಿದ್ದಿದ್ದೀವಿ ಎಲ್ಲರೂ. ಹಾಗೆ ಥ್ಯಾಂಕ್ ಯು, ನಮಸ್ತೆ, ಧನ್ಯವಾದಗಳು. ಅಲ್ಲ ಎಲ್ಲಿ ನೋಡಿ ಹೆಂಗ್ ಇಟ್ಕೊಂಡು ಕೂತಿದ್ದೀವಿ. ಸಂತೆ ಹೊಸ ನೋಡ್ರ, ಹೊಸ ಕೊರಿಯನ್ ಗಲ್ ಹೊಸ ನೋಡ್ರ. ಆಚೆ ಜಾತ್ರೆ ಜಾತ್ರೆ ಇವತ್ತು ನಮ್ಮ ಸೆಟ್ ಅಲ್ಲಿ ಎಲ್ಲ ಬರ್ತಾರೆ. ಹೊರಗಡೆ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಣ್ಣ. ಹೌದಾ? ಅದೇ ಫಂಕ್ಷನ್ ಗೊತ್ತಾ? ಅನು ಅಕ್ಕ ಬಾತ್ರೂಮ್ ಹೋಗಿ 1 hour ಆಯ್ತು, ಇನ್ನೂ ಆಚೆ ಬಂದಿಲ್ಲ. ನಿದ್ದೆ ನೋಡ್ರಿ, ನಿದ್ದೆ ಮಾಡು. ಈಗ ನೋಡ್ರಿ ಬಿಗ್ ಬಾಸ್ ಅಲ್ಲಿ ಬಾತ್ರೂಮ್ ಹೋಗಿ ನಿದ್ದೆ ಮಾಡ್ತಾರಲ್ಲ, ಹಂಗೋಗಿ ನಿದ್ದೆ ಮಾಡ್ಕೊಂಡ್ ಬರ್ತಾ ಇದಾರೆ. ಯಾಕೆ ಝೂಮ್ ಆಗ್ತಿಲ್ಲ ಇದು? ಹೌದಾ? ನಾನಿವತ್ತು ಇದೇ ಸೀರೆ ಉಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಸ್ಯಾರಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಅದೇ ನಾವು ಬೆಳಗ್ಗೆ ಏನು ನೋಡಿದ್ವಿ ವಾಶ್ ಮಾಡಿದ್ದು, ಅದು ಆಲ್ರೆಡಿ 4 days ಹಾಕೊಂಡು ಉಜ್ಜಾಡ್ಬಿಟ್ಟಿದ್ದೀವಿ. ಇದು ಫ್ರೆಶ್ ಆಗಿ ಹಾಕೊಳ್ತಿರೋಂಥ ಕಾಸ್ಟ್ಯೂಮ್. ತುಮಕೂರಿಂದ ಇಲ್ಲಿಗೆ ಬಂದಿದ್ದಾರೆ ವಾಶ್ರೂಮ್ಗೆ ಹೋಗಕ್ಕೆ. ಹೋಗ್ತಾನೆ ಇದೆ ನೀರು. ಅಲ್ಲೋಗಿದ್ರು ಹೇಳು ದೀಪಕ್ಕ, ಹೇಳು ಏನಂತ. ವಾಶ್ರೂಮ್ಗೆ ಯಾಕೆ ಹೋಗ್ತಾರೆ? ವಾಶ್ರೂಮ್ಗೆ ಯಾಕೆ ಹೋಗ್ತಾರೆ ಅಂದ್ರೆ ವಾಶ್ರೂಮ್ ನೀಟಾಗಿ ಇದೆಯಾ ಇಲ್ವಾ ಅಂತ ಇನ್ಸ್ಪೆಕ್ಷನ್ಸ್ ಮಾಡಿ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಯಾವ ತರ ಯೂಸ್ ಮಾಡ್ಬೇಕು, ಹೈಜೀನ್ ಆಗಿದ್ಯಾ ಅಂತ ನಮ್ಗೆ ಫುಲ್ ಇನ್ಫಾರ್ಮೇಶನ್ ಕೊಡ್ತಾರೆ. ಅಯ್ಯೋ ಹಾಟ್ ಶಿಪ್ ಅವ್ರು ಹಂಗಾಯ್ತಾ? ದಿಸ್ ಇಸ್ ದ ಫೈನಲ್ ಲುಕ್. ನನಗೆ ಗೊತ್ತು ತುಂಬ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಂದ್ಬಿಟ್ಟು ನಾನು ಇದನ್ನೇ ಪ್ರಿಫರ್ ಮಾಡ್ತಿದ್ದೆ, ಅದಕ್ಕೆ ಹಾಗೆ ರೆಡಿ ಆದೆ ಕೂಡ. ಅಣ್ಣ ಚೆನ್ನಾಗಿ ಕಾಣ್ತಿದ್ದೀನಾ? ಹೇಳು. ಅದು ಕಿವಿ ಓಲೆ ಹಾಕಿಲ್ಲ, ಕಿವಿ ಓಲೆ ಹಾಕಿದ್ದೆ, ನೋವಾಗಿ ಶುರು ಆಯ್ತು, ತೂಕ ಇದೆ ಅಂತ. ಏನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ ಬ್ಯುಸಿ ಆಗಿಬಿಟ್ಟು ನಾನು ಫೋನ್ ಕೊಟ್ಬಿಟ್ಟು ಹೊರಟೋಗ್ಬಿಟ್ಟಿದ್ದೆ. ಮಧ್ಯಾಹ್ನ ಊಟಕ್ಕೆ ಅಂತ ಬಂದ್ವಿ. ಸೊ ಆವಾಗ ವೀಡಿಯೋ ಮಾಡಿಕೊಂಡೆ. ಶಿಲ್ಪಕ್ಕ ಏನದಕ್ಕೆ ಎಲ್ಲನೂ ವೀಡಿಯೋ ಮಾಡ್ತಾ ಇದೆಯಾ ಅಂತ ಅಂದರು. ಅವ್ರಿಗೆ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು. ವಿಡಿಯೋ ಇಟ್ಕೊಂಡ್ಬಿಟ್ಟಿದ್ದಾಳೆ. ಒಟ್ಟಿಗೆ ಅನ್ನ ತಿನ್ನೋ ಟೈಮಲ್ಲಿ ಆರಾಮಾಗಿ ಊಟ ಮಾಡ್ಬೇಕು, ಅದು ಬಿಟ್ಬಿಟ್ಟು ವಿಡಿಯೋ ಮಾಡ್ಕೊಂಡು ಕೂತಿದ್ದಾಳೆ. ಅಣ್ಣದ ಊಟ ಆಗಿದೆ, ನಮ್ದು ಊಟ ಆಗಿದೆ. ಎಲ್ಲಿದೆ ಕ್ಯಾಮ್ರಾ? ಇಲ್ಲಿದ್ಯಾ? ಇಲ್ಲಿದೆ. ಊಟ ಮುಗಿಸಿ ಹೋಗಿ ಹಾಗೆ ಬೆಡ್ ಮೇಲೆ ಉಳ್ಳಾಡ್ತಿದೆ. ಅಂದರೆ ಇನ್ನೇನು ಕರೀತಾರೆ ಅಂತ ಗೊತ್ತು, ಅಟ್ಲೀಸ್ಟ್ ಆ 10 minutes ಅಲ್ಲಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಇನ್ನು ನೆಕ್ಸ್ಟ್ ನಮಗೆ ಡ್ಯಾನ್ಸ್ ಇತ್ತು, ಅದಕ್ಕೆಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ರು. ಅದಕ್ಕೂ ಮುಂಚೆ ಒಂದು ಸೀನ್ ಇತ್ತು, ಮೆಹಂದಿ ಶಾಸ್ತ್ರದ್ದು ಅಂತ ಅಂದ್ಬಿಟ್ಟು ಮಕ್ಕಳೆಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ರು. ಅವ್ರ ಜೊತೆ ಹಾಸಿನಿ ಕೂಡ ಮಾಡ್ತಾ ಇದ್ಲು. ಸೊ ನಮ್ಮದು ಸೀನೆಲ್ಲ ಇತ್ತು, ಅದೆಲ್ಲನೂ ಮುಗಿಸ್ಕೊಂಡ್ವಿ. ಅಂದರೆ ಮೆಹಂದಿ ಶಾಸ್ತ್ರ ಏನಿತ್ತು ಅದೆಲ್ಲನೂ ಮುಗಿಸ್ಕೊಂಡ್ವಿ. ನಂತರ ಡ್ಯಾನ್ಸ್ ಅಂತ ಸ್ಟಾರ್ಟ್ ಆಯಿತು. ಅಂದರೆ ಕೊರಿಯೋಗ್ರಫರ್ ಬಂದಿದ್ರು, ಅಲ್ಲೇ ಬಂದು ಹೇಳ್ಕೊಡ್ತಾ ಇದ್ರು. ಒಂಥರ ಚೆನ್ನಾಗಿತ್ತು. ಮದುವೆ ಶೂಟಿಂಗ್ ನಾನು ಎಷ್ಟೊಂದು ಮಾಡಿದ್ದೀನಿ, ಬಟ್ ಇದರಲ್ಲಿ ಡ್ಯಾನ್ಸ್ ಎಲ್ಲ ಇತ್ತಲ್ಲ, ಅದೊಂಥರ ಖುಷಿ ಆಗ್ತಿತ್ತು ನನಗೆ. ಆನ್ ಸ್ಪಾಟಲ್ಲಿ ಕಲಿತು ಮಾಡೋದಿರುತ್ತಾ. ನಂಗೆ ಬೇರೆ ಸ್ವಲ್ಪ ಡ್ಯಾನ್ಸು ಬರಲ್ಲ, ಆದ್ರೂ ಟ್ರೈ ಮಾಡ್ತಿದ್ದೆ ಮಾಡೋದಕ್ಕೆ. ಇನ್ನು ಇದು ನೀವು ನೋಡಿ ನಾನು ಹೇಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಕೊರಿಯೋಗ್ರಫರ್ ಬಂದು ಅಲ್ಲಲ್ಲೇ ಹೇಳ್ಕೊಡ್ತಾ ಇದ್ರು. ಅಂದರೆ ಒಂದೇ ಶಾರ್ಟಲ್ಲೆಲ್ಲ ಮುಗಿಸ್ತಾ ಇರಲಿಲ್ಲ, ರೇಂಜ್ ಎಲ್ಲ ಚೇಂಜ್ ಮಾಡ್ತಿದ್ರು, ಮಿಡ್ಡು ವೈಡು ಅಂತ ಅಂದ್ಬಿಟ್ಟು ಅವಾಗೆಲ್ಲನೂ ಮಾಡಿಸ್ತಾ ಇದ್ರು. 4 to 5 times ನಾವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ.
ಚೆಕ್ ಮಾಡ್ತಾಳೆ ನೋಡ. ಅದಕ್ಕೆ ನಾನು ಹಿಂಗೆ ಬಂದಿದ್ದು ಸರ್. ನೀವು ಸಾಕ ಸರ್ ಸನ್ಲೈಟ್ಗೆ? ಅವಳು ಹಿಂದೆ ಸ್ವಲ್ಪ ಕಾಲಿದ್ದಾರೆ ನೋಡ್ರಿ. ಸಂಜೋತ ಮ್ಯಾಮ್ ಹಾಯ್ ಹೇಳಿ. ನನ್ನ ಬ್ಲಾಗಿಗೆ ಹಾಯ್ ಹೇಳಿ. ರೇ ಪೋರ ಬೆಳ್ಳು ಕಾಣ್ತಿದ್ರು. ನಾವು ಬೆಳ್ಳು ಕಾಣ್ತಾವ್ರು. ಅವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಗೀತಾ ಅವರು. ಥ್ಯಾಂಕ್ ಯು ಸೋ ಮಚ್. ದೀಪಕ್ ಚೆನ್ನಾಗಿದೆ ಲಕ್ಷಣ. ಹೆಂಗ ಕೂತೈತೆ ನೋಡಿ. ಅವಳಿಗೆ ಏನ್ರಿ ಕಡಿಮೆ ಲಕ್ಷಣವಾಗಿಲ್ವಾ? ಇವಳೊಬ್ಳು ನೀಟಾಗಿ ರೆಡಿಯಾಗಿ ಬಂದಾಗ ಸುಮ್ಮನೆ ಸಾಂಗನ್ನ ಆದಷ್ಟು ಕಡಿಮೆ ಮಾಡಿದ್ದೀನಿ ವಾಲ್ಯೂಮ್. ಯಾಕೆ ಅಂದರೆ ಕಾಪಿರೈಟ್ಸ್ ಬರುತ್ತೆ. ಕಾಪಿರೈಟ್ಸ್ಗೆ ಅದೇನೋ ಮಾಡ್ತಾರೆ, ಪೇ ಮಾಡಬೇಕೋ ಏನೋ ಗೊತ್ತಿಲ್ಲ. ಆವಾಗ ನಾವು ಎಲ್ಲ ಸಾಂಗ್ಸ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಕಾಪಿರೈಟ್ಸ್ ಬರೋದಿಲ್ಲ. ಅದನ್ನ ಹೇಗೆ ಮಾಡೋದು ಅಂತ ನನಗೆ ಗೊತ್ತಿಲ್ಲ. ಲಾಂಗ್ ಫಾರ್ಮಲ್ಲಿ ಕಾಪಿರೈಟ್ ಬಂದೇ ಬರುತ್ತೆ. ಶಾರ್ಟ್ಸಲ್ಲೆಲ್ಲ ಏನು ಕಾಪಿರೈಟ್ ಬರೋದಿಲ್ಲ, ಬಟ್ ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ಕಾಪಿರೈಟ್ ಬಂದೇ ಬರುತ್ತೆ. ರಜನಿ ಅಣ್ಣ ಡ್ಯಾನ್ಸೇ ಮಾಡಲ್ಲ ಅಂತ ಹೇಳ್ತಾ ಇದ್ದ. ನಾನು ಬರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಹೆಂಗೋ ಬಲವಂತ ಮಾಡಿ ಕರ್ಸಿದ್ದಾಯ್ತು. ಬಾಣ ಸರ್ ಹೇಳಿದ್ರು, ಸರ್ ಮಾಡಿ ಸರ್ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಬಂದು ಸ್ಟಾರ್ಟಿಂಗಲ್ಲಿ ಅವ್ರದ್ದೊಂದು ಎಂಟ್ರಿ ಥರ ಇತ್ತು, ಅದನ್ನು ಮಾಡ್ತಾಯಿದ್ರು. ಒಂದು 3 to 4 ಟೇಕ್ಸ್ ಮ್ಯಾಕ್ಸಿಮಮ್ ಅಂದರೂ ಒಂದು 5 ಟೇಕ್ಸಲ್ಲೇ ಮುಗಿಸ್ಬಿಡ್ತಿದ್ವಿ. ಯಾಕಂದರೆ ರೇಂಜ್ ಕೂಡ ಚೇಂಜ್ ಮಾಡ್ತಾಯಿದ್ರು. ಆ್ಯಂಡ್ ಮಿಡ್ಡು ವೈಡು ಕ್ಲೋಸ್ ಎಲ್ಲನೂ ಇಡ್ತಾಯಿದ್ರು. ಹಾಗಾಗಿ ಚೆನ್ನಾಗಿತ್ತು. ಫಸ್ಟ್ ಸಾಂಗು ಚೆನ್ನಾಗಿ ಕಂಪ್ಲೀಟ್ ಆಯಿತು. ನಾನು ಚೆನ್ನಾಗಿ ಮಾಡಿದೆ ಅಂತ ಅನ್ನಿಸ್ದು. ಆ್ಯಂಡ್ ಫುಲ್ ಎಂಜಾಯ್ ಮಾಡ್ತಿದ್ದೆ. ಏನೋ ಒಂಥರ ಖುಷಿ ಆಗ್ತಿತ್ತು ನನಗೆ. ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಮೇ ಬಿ ಇನ್ನೂ ಪ್ರಾಕ್ಟೀಸ್ ಇದ್ದರೆ ಚೆನ್ನಾಗಿ ಮಾಡ್ತಿದ್ದೋ ಏನೋ ಗೊತ್ತಿಲ್ಲ ನನಗೆ. ಇದೆಲ್ಲವೂ ರೀಟೇಕ್ ಆಗಿದೆ. ಇಲ್ಲ ನಾನು ತಪ್ಪು ಮಾಡಿದ್ದೆ, ಅದೆಲ್ಲ ರೀಟೇಕ್ಸ್ ಮಾಡಿದ್ದಾರೆ, ಇಲ್ಲ ಅಂತ ಅಲ್ಲ. ಆ್ಯಂಡ್ ಇದೇ ಇವರಿಬ್ಬರದು ಇದ್ದಿದ್ದು, ಇಷ್ಟೇ ಎಂಟ್ರಿ ಇವರಿಬ್ಬರದು. ಆ್ಯಂಡ್ ಹೆಂಗೋ ಮಾಡ್ತಿದ್ರು. ಆಮೇಲೆ ಅನುಷಾ ಇಸ್ ಎ ವೆರಿ ಗುಡ್ ಡ್ಯಾನ್ಸರ್. ಅವಳು ಚಿಕ್ಕ ವಯಸ್ಸಿಂದನೂ ಭರತನಾಟ್ಯಂ ಕಲ್ತ್ಕೊಂಡು ಬಂದಿದ್ದಾಳೆ. ಅವಳಿಗೊಂಥರ ಗ್ರೇಸ್ ಇದೆ. ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ ಅವಳು. ಅವಳು ಎಂಜಾಯ್ ಮಾಡಿದ್ಲು. ಅವಳೇ ನಮ್ಮ ಜೊತೆ ಬಂದು ಪ್ರಾಕ್ಟೀಸ್ ಮಾಡ್ತಾ ಇರಲಿಲ್ಲ, ನೋಡಿದ ತಕ್ಷಣ ಕಲ್ತ್ಕೊಳ್ತಿದ್ಲು. ದೂರದಲ್ಲಿ ಕುತ್ಕೊಂಡು ನೋಡ್ತಾ ಇದ್ಲು. ಬಿಕಾಸ್ ಅವಳದು ಬೇರೆ ಸೀನ್ಸು ರೆಡಿ ಆಗೋದು ಅದೆಲ್ಲ ಇರ್ತಿತ್ತಲ್ವ. ಅಲ್ಲಿಂದ ನೋಡ್ಕೊಂಡು ಬಂದು ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದೆ. ನಾನು ಅದೇ ಅನ್ಕೊಳ್ತಿದ್ದೆ, ನೋಡ್ಕೊಂಡೆ ಕಲ್ತ್ಕೊಬಿಡ್ತಾವಳಲ್ಲ ಇವಳು, ಹೆಂಗೆ ಗುರು ಅಂತ ಅನ್ಕೊಂಡೆ. ಫಸ್ಟ್ ಸಾಂಗು ಹೆಂಗೋ ಕಂಪ್ಲೀಟ್ ಮಾಡಿದ್ವಿ. ಆ್ಯಕ್ಚುಲಿ ಬೆಳಕಿರ್ಬೇಕಾದ್ರೆ ಮಾಡಬೇಕಿತ್ತು, ಸ್ವಲ್ಪ ಕತ್ಲೆ ಆಗ್ತಾಯಿತ್ತು. ಪಾಪ ಮಾಸ್ಟ್ರಿಗೂ ತುಂಬ ಪ್ರೆಷರ್ ಇತ್ತು, ಬೇಗ ಮಾಡಿ ಅಂತ ಅಂದ್ಬಿಟ್ಟು. ಶೂಟಿಂಗ್ ಅಂದ್ರೆ ಹಿಂಗೆ. ಸಿನಿಮಾದಲ್ಲಿ ನಿಮಗೆ ಟೈಮ್ ಇರುತ್ತೆ, ಬೇಕಿದ್ರೆ ಒಂದೇ 15 ಸೆಕೆಂಡ್ಸ್ನ ಒಂದಿನ ಪೂರ್ತಿ ಮಾಡ್ತಾರೆ. ಬಟ್ ಸೀರಿಯಲಲ್ಲಿ ನಿಮಗೆ ಆಗಲ್ಲ, ಯಾಕಂದರೆ ಬಡ್ಜೆಟ್ ಪ್ರಾಬ್ಲಮ್ ಇರುತ್ತೆ. ಆವತ್ತಿನ ದಿನ ಅವತ್ತು ಮುಗಿಸ್ಬಿಡ್ಬೇಕು ಅಂತ ಇರುತ್ತೆ, ಅದಕ್ಕೆ ಪ್ರೆಷರ್ ಇತ್ತು. ನೆಕ್ಸ್ಟ್ ಸಾಂಗ್ ಬಂದು ಬ್ಯಾಂಗಲ್ ಬಂಗಾರಿ. ನನಗೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತು ಇದು, ಬಟ್ ಹೆಂಗೋ ಮಾಡಿದೆ ನಾನು. ಸಿಂಪಲ್ ಸ್ಟೆಪ್ಸು ಅಂತ ಕೆಲವರಿಗೆ ಅನಿಸುತ್ತೆ, ಬಟ್ ನನಗೆ ಸ್ವಲ್ಪ ಡಿಫಿಕಲ್ಟ್. ಬಟ್ ಆದರೂ ಖುಷಿಯಿಂದ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾಡಿದೆ ಅಲ್ವಾ, ತಪ್ಪೋ ಸರಿನೋ ಬಟ್ ಮಾಡಿದೆ. ಇದು ಸೆಕೆಂಡ್ ಸಾಂಗ್ ಆಗಿತ್ತು ಬ್ಯಾಂಗಲ್ ಬಂಗಾರಿ. ಇದು ಇಂಡೋರ್ ಇರೋದ್ರಿಂದ ಮಾಸ್ತರ್ಗೆ ಸ್ವಲ್ಪ ಟೈಮ್ ಕೊಟ್ಟರು. ಹಂಗೆ ನೋಡೋಕೋದ್ರೆ ಇದೇನು ಜಾಸ್ತಿ ಟೇಕ್ಸ್ ಆಗೇ ಇಲ್ಲ. ಅಂದರೆ ಚೇಂಜ್ ಮಾಡ್ತಿಲ್ವಾ ಮಿಡ್ಡು ವೈಡು ಅಂತ ಅಂದ್ಬಿಟ್ಟು ಹಂಗಂಗೆ ಮುಗಿಸ್ಬಿಟ್ವಿ. ಯಾರು ಮಾಡ್ತಾರೋ ಬಿಡ್ತಾರೋ ಅವ್ರ ಪಾಡಿಗೆ ಮುಗಿಸ್ಕೊಂಡು ಹೊಟ್ಟೋದ್ರು ಅವರು, ಯಾಕಂದರೆ ಟೈಮ್ ಇರಲಿಲ್ಲ ಅನ್ನೋ ಒಂದೇ ಕಾರಣಕ್ಕೆ. ಸೊ ಇದಾಗಿತ್ತು ಸೆಕೆಂಡ್ ಸಾಂಗ್. ಹಾಸ್ನಿ ನೋಡ್ರಿ ಹೆಂಗೆ ಆಡ್ತಾ ಇದ್ದಾರೆ. ಅವಳು ಅಷ್ಟೇ ಏನು ತೋರಿಸ್ತಾರೆ ಅದನ್ನ ಹಾಗೆ ಮಾಡ್ತಿದ್ಲು. ಅಂದರೆ ಅವಳಿಗೇನು ಸಪ್ರೇಟ್ ಪ್ರಾಕ್ಟೀಸ್ ಎಲ್ಲ ಕೊಡ್ತಾ ಇರಲಿಲ್ಲ. ನಮ್ಮ ಜೊತೆ ಬಂದು ಏನು ಪ್ರಾಕ್ಟೀಸ್ ಮಾಡ್ತಿದ್ವಿ ಅದರಲ್ಲೇ ಅವಳು ಮಾಡ್ತಾಯಿದ್ದು. ಈ ಕ್ಲಿಪ್ಪು ನಂಗೆ ತುಂಬ ಇಷ್ಟ ಆಯಿತು. ಇದು ಅಭಿ ತೆಗೆದಿದ್ದೋ, ಬಸವ ತೆಗೆದಿದ್ದೋ ಅಥವಾ ಮಾರುತಿ ತೆಗೆದಿದ್ದೋ ನನಗೆ ಗೊತ್ತಿಲ್ಲ, ಬಟ್ ಕ್ಲಿಪ್ ಅಂತೂ ಚೆನ್ನಾಗಿತ್ತು. ನನ್ನ ಫುಲ್ ಝೂಮ್ ಮಾಡಿಬಿಟ್ಟಿದ್ರು. ಇದು ನಮ್ಮ ಮುಹೂರ್ತಮ್ ಕಾಸ್ಟ್ಯೂಮ್ ಆಗಿತ್ತು. ಆ್ಯಂಡ್ ಈ ಬ್ಲೌಸ್ ಏನು ನನಗೆ ಅಷ್ಟು ಇಷ್ಟ ಆಗಿರಲಿಲ್ಲ, ಬಿಕಾಸ್ ಅದು ತೆಗಿಸ್ಬೇಕಿತ್ತು, ಅರ್ಜೆಂಟ್ ಅಂದ್ಬಿಟ್ಟು ಹಾಗೆ ತೊಗೊಂಡು ಬಂದುಬಿಟ್ಟಿದ್ದೆ. ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಿದೆ, ತುಂಬ ಲಕ್ಷಣವಾಗಿ ಕಾಣ್ತಿದೆ. ಎಲ್ಲ ಹೆಣ್ಮಕ್ಳು ಅಷ್ಟೇ ಬೊಟ್ಟು ಕುಂಕುಮ ಇಟ್ಬಿಟ್ರೆ ಆ ಮುಖದಲ್ಲಿರುವಂಥ ಕಳೆನೇ ಬೇರೆ, ಅಂದರೆ ತುಂಬ ಲಕ್ಷಣವಾಗಿ ಕಾಣ್ತಿರ್ತಾರೆ. ಆ್ಯಂಡ್ ನಾನು ತುಂಬ ಸಿಂಪಲಾಗಿ ರೆಡಿ ಆಗಿದ್ದೆ. ನಾನು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಜಿಗಿಮಿ ಅಂತ ಇರಬಾರ್ದಾಗಿತ್ತು, ನನಗೆ ತುಂಬ ಸಿಂಪಲಾಗಿರಬೇಕಿತ್ತು. ಸೊ ನಾನು ಹಾಗೆ ಸಿಂಪಲಾಗೇ ರೆಡಿ ಆಗುತ್ತೆ. ಈ ಕ್ಲಿಪ್ಪು ನಂಗೆ ಸಖತ್ ಇಷ್ಟ ಆಯಿತು, ಯಾಕಂದರೆ ಇಷ್ಟು ಚೆನ್ನಾಗಿ ಎಲ್ಲನೂ ಕವರ್ ಮಾಡಿದೆ ಅಲ್ವಾ ಈ ಕ್ಲಿಪ್ಪು. ಅದೇ ಮಾತ್ರ ಇಬ್ರು ಹಾರ ಹಾಕ್ಸ್ಕೊಳ್ತಾರೆ. ಖುಷಿ ಆಗ್ತಿದೆ ನೋಡ್ತೀರಾ. ಅಲ್ಲಿ ಕೇಳಿದ್ರು ಮದುವೆ ಗಂಟೆ ನಿಮ್ಗೆ ಒಪ್ಪೇನಪ್ಪ ಅಂತಂದ್ರು. ನೋಡ್ತೀರಾ ಟೆನ್ಷನ್ ನೋಡ್ತೀರಪ್ಪ ಏನು ನೀವು ಟೆನ್ಷನ್
ನಮ್ಮ ಥರ್ಡ್ ಸಾಂಗ್ ಬಂದು ಸುವಿ ಸುವಾಲಿ ಸಾಂಗ್ ಆಯ್ತಾ, ಅದನ್ನು ಇದೇ ಕಾಸ್ಟ್ಯೂಮಲ್ಲಿ ಮಾಡಿಸ್ಬಿಟ್ರು. ಯಾಕಂದರೆ ಅದು ಹಳದಿ ಇದ್ದಿದ್ದು, ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಇದೇ ಕಾಸ್ಟ್ಯೂಮಲ್ಲಿ ಮಾಡಿಸಿದ್ರು. ಮಾಸ್ತರ್ದು ಪೇಷನ್ಸ್ ತುಂಬಾ ಮೆಚ್ಕೋಬೇಕು. ಅವ್ರು ಬೆಳಗ್ಗೆ 7:30 ಬಂದಿದ್ದು ಸ್ಪಾಟಿಗೆ. ಬಟ್ ನಾವು ಪ್ರಾಕ್ಟೀಸ್ ಶುರು ಮಾಡಿದ್ದು ಯಾವಾಗ ಗೊತ್ತಾ, 9:15 9:45 ಆಗಿತ್ತು. ಆದರೂ ಅವರು ಬೆಳಗ್ಗೆ ಯಾರ್ಯಾರು ಬರ್ತಾರೆ ಅಂದರೆ ಒಬ್ಬೊಬ್ಬರೇ ಬಂದವ್ರಿಗೆ ಕೂಡ ಅವ್ರು ಹೇಳ್ಕೊಡ್ತಿದ್ರು, ಎಲ್ಲೂ ಬೇಜಾರು ಮಾಡ್ಕೊಂಡಿಲ್ಲ. ಒಬ್ಬರೇ ಬಂದು ಸರ್ ಹೇಳ್ಕೊಡಿ ಅಂದರೆ ಒಬ್ರಿಗೆ ಹೇಳ್ಕೊಡ್ತಾ ಇದ್ರು. ತುಂಬ ಖುಷಿ ಆಯಿತು ಅವ್ರನ್ನ ನೋಡಿ. ಆ್ಯಂಡ್ ಈ ಸಾಂಗ್ ನಾವು ಶೂಟ್ ಮಾಡಿದ್ದು ಎಷ್ಟು ಗಂಟೆ ಗೊತ್ತಾ, ಆಲ್ಮೋಸ್ಟ್ 12:30 ಮೇಲೆ ಆಗಿತ್ತು. ಅವಾಗ ಈ ಸಾಂಗ್ನ ಶೂಟ್ ಮಾಡಿದ್ದು ನಾವು. ಸಾಂಗ್ ಕಂಪ್ಲೀಟ್ ಶೂಟ್ ಮುಗಿಯೋಷ್ಟರಲ್ಲಿ 1:15 ಆಗಿತ್ತು. ಆ್ಯಂಡ್ ಮಾಸ್ಟರ್ ಕೂಡ ಹೊರಟರು. ನಿಜ ಹೇಳ್ತೀನಿ, ತುಂಬ ಖುಷಿ ಆಯಿತು ಮಾಸ್ಟರ್ನ ನೋಡಿ. ಅವ್ರ ಪೇಷನ್ಸ್ ತುಂಬ ಇಷ್ಟ ಆಯಿತು ನನಗೆ. ಪ್ರತಿಯೊಬ್ಬರಿಗೂ ಹೇಳ್ಕೊಡೋದಾಗಿರಲಿ ಆ್ಯಂಡ್ ಡ್ಯಾನ್ಸ್ ಕಂಪ್ಲೀಟ್ ಮಾಡೋದ್ರಲ್ಲಾಗಿರಲಿ ಎಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ರು ಗೊತ್ತಾ. ಎಷ್ಟು ಸರ್ತಿ ಕೇಳಿದ್ರು ಬೇಜಾರು ಮಾಡ್ಕೊಳ್ದೆ ಹೇಳ್ಕೊಟ್ಟಿದ್ದಾರೆ. ದಿಸ್ ಇಸ್ ಹೌ ದ ಟೀಚರ್ ಶುಡ್ ಬಿ. ಎಲ್ಲ ಗುರುಗಳು ಇದೇ ಥರ ಇದ್ಬಿಟ್ರೆ ಮಕ್ಕಳು ಎಷ್ಟು ಚೆನ್ನಾಗಿ ಕಲಿತಾರೆ ಗೊತ್ತಾ. ನಾನು ರಂಗಶಾಲೆ ಇರಬೇಕಾದ್ರೆ ನಮ್ಮ ಜಗದೀಶ್ ಸರು ಅಷ್ಟೇ 1000 ಸತಿ ಕೇಳಿದ್ರು ಹೇಳ್ಕೊಡ್ತಾ ಇದ್ರು. ಅದೊಂದು ತುಂಬ ಖುಷಿ ಇದೆ ನನಗೆ. ಆ್ಯಂಡ್ ಇವಾಗ ಆಲ್ಮೋಸ್ಟ್ ಒಂದು 2 o'clock ಏನೋ ಆಗಿತ್ತು. ಯಾಕೆ ನಗಾಡ್ತಿದ್ವಿ ಅಂತ ಅಂದರೆ, ಅದೇ ಅನ್ನ ಅಂತ 4 ಜನ ಊಟ ಮಾಡ್ತಾರೆ ಗೊತ್ತಾ, ಆ ಗೆಟಪ್ ಇತ್ತು ಇವ್ರದ್ದು. ಅದಕ್ಕೋಸ್ಕರ ನೆನ್ಪು ಮಾಡ್ಕೊಂಡು ನಗಾಡ್ತಿದ್ವಿ. ಮೇಡಮ್ ನೈಟ್ ಆಗಿದೆ, ನೀವೇನು ಹೇಳಕ್ ಇಷ್ಟಪಡ್ತೀರಾ ಹೇಳಿ. ಹುಟ್ಟದಾಗಿಂದನೂ ನೈಟ್ ಆಗ್ತಿದ್ದೆ ಆಗ್ತೈತೆ. ಆದ್ರೆ ಇವತ್ತು ಮಾತ್ರ ನೈಟ್ ಯಾಕಾಯ್ತು ಅನ್ಸ್ತೈತೆ. ಬಿಡ್ತಾರೆ ಅವ್ರ ಮನೆಗೆ ಹೋಗ್ತಾರೆ ಬೇಗ. ಹೊಸಕ ನೈಟ್ ಆಗಿದೆ ನೋಡಿ, ಪಾಪ ತಡ್ಕೊಂತೇಳಿ ನಿದ್ದೆ. ಮಾರುತಿಂಗ್ ಮಾಡಕ್ ಕೆಲ್ಸ ಇಲ್ಲ. ಹೌದಕ್ಕ, ನೀವ್ ಹೇಳಿ. ಅಷ್ಟೊತ್ತಿಂದ ಮೈಕ್ಗೆ ನೋವು ಬರೋದ್ರು. ಮೈಕ್ ಅಲ್ಲಿ ಮಾತಾಡಿ ಮೈಕೆ ಮುರಿದೋಗೈತೆ. ಈಗ ಈ ಚಿನ್ನದ ಸರಕ್ಕೆ ಏನ್ ಹೇಳ್ತೀಯಾ ಅಮ್ಮ? ನೈಟ್ ಶೂಟ್ ಮಾಡಿದಾರ, ಸಾಂಗ್ ಮಾಡಿದಾರ, ಎಲ್ಲ ಮಾಡಿದಾರ. ನಿಮ್ಗೆ ಏನ್ ಅನ್ಸ, ಸುಸ್ತಾಗ್ತಿದೆ? ಹೌದಾ, ಸರಿ ಆಯ್ತು. ನೀವ್ ಹೇಳಿ. ಈಗ ಇವರು ಮ್ಯಾನೇಜರು 11 ಗಂಟೆಗೆ ಬರ್ತಾರೆ. ಇನ್ನೊಂದ್ 5 ನಿಮಿಷಕ್ಕೆ ಮನೆಗೆ ಹೋಗಕ್ 5 ಗಂಟೆಯಿಂದ ಬ್ಯಾಗ್ ಹಾಕೊಂಡು ತಿರುಗ್ತವ್ರೆ ಊರು. ನೈಟ್ ಆಗಿದೆ, ಏನ್ ಇಷ್ಟಪಟ್ಟಕ್ ಮಾಡ್ತಿದ್ದ? ಕೈ ಕಾಲು ಏನಲ್ಲಿ ಕಾಣಿಸ್ತೀನ ಯಾಕೆ ಓ ಕಡಿಮೆ ಕುಣಿಬೇಕಿತ್ತು, ಸಿಕ್ಕಿದೆ ಸಣ್ಣ. ಎಲ್ಲಿ ಅದು? ಇವ್ರು ಕಾಲ್ ನೋವು ಅಂತ ಕಾಲ್ ಇಟ್ಕೊಂಡ್ ಕೂತಾರೆ. ಆಗ್ಲೇ ಏನಕ್ಕೆ ಆಗ್ಲೇ ಏನಕ್ಕೆ ಇಷ್ಟು ಹೊಡೆದ್ರೆ ಏನು ಅನ್ಸ್ತಾನೆ ಇಲ್ಲ ಗೊತ್ತಾ. ಎಷ್ಟು ದುಡ್ಡ ಗೊತ್ತಾ ಸ್ಪ್ರೇ ಬಿಡಿ. ಇಷ್ಟೆಲ್ಲ ಸೆಕೆ ಆಗ್ತಿದೆ, ನಿಮ್ಗೆ ಏನ್ ಅನಿಸ್ತಿದೆ? ಈ ಟೈಮಲ್ಲಿ ಈ ಸೆಕೆ ಅನಿಸ್ತಿದೆ, ಏನ್ ಅನಿಸ್ತಿದೆ? ಈ ಸೆಕೆ ಏನ್ ಹೇಳಕ್ ಇಷ್ಟಪಡ್ತೀನಿ? ತುಂಬಾ ಹೇಳ್ಬೇಕು ಅನಿಸ್ತಿದೆ. ಹೇಳಿದ್ರೆ ನನ್ನ ಕಳಿಸ್ಬಿಡಲ್ಲ. ಏನಂದ್ರಿ ನೀವು? ಸಣ್ಣ ಆಗ್ಬೇಕು ಅದಕ್ಕೆ ಡ್ಯಾನ್ಸ್ ಮಾಡ್ತಿದ್ದೀನಿ. ಇದ್ಯಾಕೆ ಮತ್ತೆ? ಈಗ ನೀವಿಬ್ರು ಈಗ ಟೈಮ್ ಎಷ್ಟು ಗೊತ್ತಾ? 12:48 ಅಂದರೆ 1 ಗಂಟೆ. ನಿನ್ನೆ ನಮಗೆ ಬಿಟ್ಟಾಗ 2 ಕಾಲಾಗಿತ್ತು. ಇವತ್ತು ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಡ್ಯಾನ್ಸ್ ಆಡಿ ಕಾಲೆಲ್ಲ ಸಖತ್ ನೋಡ್ತಿದೆ. ಬಟ್ ಐ ಆಮ್ ರಿಯಲಿ ಫೀಲಿಂಗ್ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್ ಬಿಕಾಸ್ ನಾನು ಯಾವತ್ತೂ ಸೀರಿಯಲಲ್ಲಿ ಡ್ಯಾನ್ಸ್ ಆಡೇ ಇಲ್ಲ. ಇದೇ ಮೊದಲನೇ ಸರ್ತಿ. ಸಖತ್ ಖುಷಿ ಆಗ್ತಿದೆ. ತುಂಬ ಎಂಜಾಯ್ ಮಾಡಿ ಆಡಿದ್ದೀನಿ. ತಪ್ಪೋ ಸರಿನೋ ಏನು ಸಾಧ್ಯನೋ ಅಷ್ಟು ನನ್ನ ಕೈಲಿ ಎಫರ್ಟ್ ಹಾಕಿ ನಾನು ಮಾಡಿದ್ದೀನಿ. ತುಂಬಾ ಎಂಜಾಯ್ ಮಾಡಿದ್ದೀನಿ. ಡ್ಯಾನ್ಸ್ ಸಿಕ್ಕಿದ್ದಕ್ಕೆ ಗ್ರೇಟ್ಫುಲ್ ಆಗಿದ್ದೀನಿ. ಥ್ಯಾಂಕ್ ಯು ಹೇಳ್ತೀನಿ. ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿ ಇದೆ ನಾನು ಡ್ಯಾನ್ಸ್ ಮಾಡಿದೆ ಅಂತ ಅಂದ್ಬಿಟ್ಟು.
ಸಕ್ಕತ್ ಇಷ್ಟ ಆಯ್ತು ನನಗೆ. ನನಗೆ 1:15 ಕಾಸ್ಟ್ಯೂಮ್ ಚೇಂಜ್ ಮಾಡಕ್ಕೆ ಹೇಳಿದ್ರು ಆಯ್ತಾ, ಈ ಪರ್ಪಲ್ ಕಲರ್ ಕಾಸ್ಟ್ಯೂಮು. ಅವಾಗ ಚೇಂಜ್ ಮಾಡ್ಕೊಂಡು ಹೋಗಿ ಸೀನ್ ಮುಗಿಸ್ಕೊಂಡು ಬಂದು ಮತ್ತೆ ಕಾಸ್ಟ್ಯೂಮ್ನ ಚೇಂಜ್ ಮಾಡ್ಕೊಂಡು ಅಷ್ಟರಲ್ಲಿ 2:25 ಆಗಿತ್ತು. ಮನೆಗೆ ಹೊರಟಿದ್ವಿ ನಾವು. 1 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಿದೆ ಅನುಪಲ್ಲವಿ ಶುರುವಾಗಿ. ನಾನು ಯಾವತ್ತೂ ಎಂಜಾಯ್ ಮಾಡಿರಲಿಲ್ಲ ಈ 1.5 ವರ್ಷದಲ್ಲಿ. ಆದರೆ ಈ ಒಂದು 8 ದಿನ ಮಾತ್ರ ಮೆಮೊರೇಬಲ್ ಆಗಿರುತ್ತೆ. ನಾನು ಯಾವಾಗಲೂ ಚೆರಿಷ್ ಮಾಡ್ತೀನಿ. ಅಷ್ಟು ಖುಷಿ ಕೊಟ್ಟಿದೆ ಈ 8 ಡೇಸ್. ತುಂಬ 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 ಎಂಜಾಯ್ ಮಾಡಿದ್ದೀನಿ. ಎಷ್ಟು ಸಾಧ್ಯನೋ ಅಷ್ಟು ನಗಾಡಿದ್ದೀನಿ. ಐ ಆಮ್ ರಿಯಲಿ ಫೀಲಿಂಗ್ ಗ್ರೇಟ್ಫುಲ್. ಹರಿ ಕೃಷ್ಣ. ತುಂಬ 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 ಖುಷಿ ಇದೆ ನನಗೆ ಈ 8 ದಿನ ನಾನು ಎಂಜಾಯ್ ಮಾಡಿದ್ದೀನಿ ಅಂದ್ಬಿಟ್ಟು. ಆ್ಯಂಡ್ ಫಸ್ಟ್ 4 ಡೇಸ್ ಏನು ಪರ್ಪಲ್ ಮತ್ತು ವೈಟ್ ಸ್ಯಾರಿ ಹಾಕೊಂಡಿದೆ ಅದ್ರದ್ದು ಶಾರ್ಟ್ಸ್ ಮಾಡ್ಕೊಂಡಿದ್ದೀನಿ. ಅದನ್ನು ಅಪ್ಲೋಡ್ ಮಾಡ್ತೀನಿ. ಅದನ್ನು ಲಾಂಗ್ ಫಾಂಗ್ ಮಾಡೋಕ್ಕಾಗಿರಲ್ಲ, ಯಾಕಂದರೆ ಪರ್ಪಲ್ ಸ್ಯಾರಿ ನೀವು ತುಂಬ ಸರ್ತಿ ನೋಡಿದ್ದೀರಾ. ಆ್ಯಂಡ್ ತುಂಬ ಜನ ಕೇಳ್ತಿದ್ದೀರಾ ಎಲ್ಲಿ ಅಂತ. ಚಿಕ್ಕಪೇಟೆಗೆ ಹೋದಾಗ ರ್ಯಾಂಡಮ್ ಆಗಿ ಒಂದು ಶಾಪಿಗೆ ಹೋಗಿ ತೊಗೊಂಡು ಬಂದಿದ್ದು. ನನಗೆ ಆ ಶಾಪ್ ಕೂಡ ನೆನಪಿಲ್ಲ. ಇನ್ನು ಹೆಸರು ಹೇಗೆ ನೆನಪಿರುತ್ತೆ ಪ್ರಾಮಿಸ್ ನನಗೆ ಗೊತ್ತಿಲ್ಲ. ನೀವು ಹೋಗಿ ಹುಡುಕಿ ನೋಡೋಣ ಯಾವುದೋ ಶಾಪಲ್ಲಿ ಸಿಗಬಹುದೇನೋ. ಆ್ಯಂಡ್ ಇದೇ ಆಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಡೆಫಿನೆಟ್ಲಿ ದಿಸ್ ವಿಲ್ ಬಿ ದಿ ಸ್ಪೆಷಲ್ ವ್ಲಾಗ್ ಆ್ಯಂಡ್ ಚೆರಿಷ್ ಮಾಡ್ತೀನಿ ಲೈಫ್ ಟೈಮಿಗೆ ನಾನು. ಈ ಡ್ಯಾನ್ಸ್ ಆಗಿರ್ಬೋದು, ಶೂಟ್ ಆಗಿರ್ಬೋದು ಎಲ್ಲನೂ ಅಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ.